ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ್ಯ ಆಹಾ ಚಕ್ಷುರು ಮಿಲಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳುತ್ತಾ ಹೇಳುತ್ರಿಪ್ಪ. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ನಾನು ನಿದ್ದೆ ಮಾಡುವ ಹೊತ್ತಿನಲ್ಲಿ ನಿಜರೂಪ ತೋರಿಸಿ ನನ್ನನ್ನು ಎಬ್ಬಿಸಿ ಪದಗಳ ಹಾಡಂದ. ಹೌದು ಯಾರನ್ನು ಹಾಡಲು ಯಾರನ್ನು ಬಿಡಲು, ಹಾ ಹಾ ಯಾರನ್ನು ಹಾಡಲು ಯಾರನ್ನು ಬಿಡಲು, ಯಾರಿಗೆ ಹೇಳಿ ಶರಣೆನ್ನಲ್ಲಿ ಸ್ವಾಮಿ, ಯಾರಿಗೆ ಹೇಳಿ ಶರಣೆನ್ನಲ್ಲಿ ಅಂತೇಳುತ್ತ ಹೇಳುತ್ರಿಪ್ಪ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣೀಕರ್ತ ಸರ್ವಶಕ್ತ ಸರ್ವನಿಯಂತ ಹಾ ಹಾ ಸರ್ವನಿರಂಕುಶ ವಿಶ್ವದೊಡೆಯ ವಿಶ್ವಪ್ರಭು ಹೌದ್ ಜಗದೊಡೆಯ ಜಗತ್ಕರ್ತ ಪರಮಾತ್ಮನ ಪಾದಕ್ಕೂ ಕೂಡ ಅನಂತ ಕೋಟಿ ಕೋಟಿ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತ ಪಂಚಮುಖದ ಪರಮೇಶ್ವರನಿಗೆ 5 ಮುಖಗಳು ಇವ್ಯಾವ್ರಿಪ್ಪ? ಈಶಾನ್ಯ ತತ್ಪುರುಷ ಅಘೋರ ವಾಮದೇವ ಸದೋಜಾತ. ಆಹಾ ಈ ಸದೋಜಾತ ಮುಖದಿಂದ ಆಂಧ್ರ ಪ್ರದೇಶದ ಕೊಲ್ಲಿಪಾಕೆ ಪಟ್ಟಣದಲ್ಲಿ ಬೆಳಗಿನ 6 ಗಂಟೆಯ ಸಮಯದಲ್ಲಿ ಸೋಮವಾರ ಸೋಮೇಶ್ವರ ಲಿಂಗದಲ್ಲಿ ಉದ್ಭವಿಸಿ ಬಂದು ಹುಟ್ಟಿ ಬಂದು ಅನೇಯಾದಿ ಅಷ್ಟ ಸಿದ್ಧಿಗಳನ್ನು ಮೆಟ್ಟಿ ಅಷ್ಟಾವರಣದ ವಜ್ರದ ಗಟ್ಟಿಯ ಮೇಲೆ ಆಹಾ ನಿತ್ಯ ನಿರಂತರವಾಗಿ ನಿಂತು ಪಂಚ ಆಚಾರದಲ್ಲಿ ಪ್ರಾಣವಾಗಿ ಷಟ್ಸ್ಥಳಗಳಲ್ಲಿ ಸಾಕಾರವಾಗಿ ಹೌದು ನವಲಿಂಗಗಳಲ್ಲಿ ನಿಂತು ನಿರಂತರವಾಗಿ ಸಂಚರಿಸಿ ಜಗತ್ತಿನ ಜನರಿಗೆ ಉದ್ಧರಿಸಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಜಗದ್ಗುರು ರೇವಣ ಸಿದ್ದೇಶ್ವರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ರೇವಣ ಸಿದ್ದೇಶ್ವರನ ಶಿಷ್ಯನಾಗಿರ್ತಕ್ಕಂತ ಆಹಾ ಇವ್ರ್ಯಾರಿಪ್ಪ? ಶಿವನ ವರವಿನ ಕಂದ, ಆಹಾ ಶಿವನ ಸ್ವರೂಪಿ, ಹೌದ್ ಶರಣಿ ಸೂರಮದೇವಿಯ ಸುತ್ತ ಭರಮದೇವರ ಪುತ್ರ ತಂದೆ ತಾಯಿಯರಿಗೆ ಬಂಜಂಬು ಬಂಧನ ಬಿಡಿಸಿ ಭವಕ್ಕೆ ಬಂದಿರುವಂತ ನನ್ನಪ್ಪ ಯಾರಿಪ್ಪ? ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಮಾವ ಕಳವಿ ನಾರಾಯಣಗೌಡನ ಸೊಕ್ಕ ಮುರಿದು ಸಂಬಂಧ ಕಟ್ಟಿ ಮಾವನ ಮಗಳಿಗೆ ಮದುವೆಯಾಗಿ ಹೌದು ನಾರಾಯಣಗೌಡನಿಗೆ ಅಳಿಯನಾಗಿ ಕನ್ಯಕಾಮರತಿಗೆ ಹಿರಿಯನಾಗಿ ಅಕ್ಕ ಮಾಯಕ್ಕನಿಗೆ ತಮ್ಮನಾಗಿ ಹೌದು ಶ್ರೇಷ್ಠರ ರಕ್ಷಕನಾಗಿ ದುಷ್ಟರ ಸಂಹಾರಕನಾಗಿ ಧರ್ಮವನ್ನು ರಕ್ಷಿಸಿ ಧರಣಿಯ ಮೇಲೆ ಅನೇಕ ನಾಮಗಳಿಂದ ಪ್ರಖ್ಯಾತಗೊಂಡಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಬಂಬಲವಾಡದಲ್ಲಿ ಬೀರಪ್ಪ ನೆನೆಸಿ, ಕರಗಾಂವದಲ್ಲಿ ಕರಸಿದ್ದ ನೆನೆಸಿ, ಜೋಗುಳದಲ್ಲಿ ಜೋಗನಾಥ ನೆನೆಸಿ, ಸಂಕೇಶ್ವರದಲ್ಲಿ ಸಂಕನಾಥ ನೆನೆಸಿ, ಗೋಡಗೇರಿಯಲ್ಲಿ ಗಜಲಿಂಗ ನೆನೆಸಿ, ವಾನಗನೂರದಲ್ಲಿ ಕರಸಿದ್ದ ನೆನೆಸಿ ಅನೇಕ ನಾಮಗಳನ್ನು ಪಡೆದುಕೊಂಡು ಭಕ್ತರಿಂದ ಪೂಜೆಗೈದಿರುವಂತ ನನ್ನಪ್ಪ ಹೌದು ಅಲ್ಲದ ಗುಣದೇವರು, ಸ್ವಾಮಿಘಾತಕ ದೇವರು, ಜೀವಕು ಮುನಿ ದೇವರು, ಗಾಂಜಿಕೋರ ದೇವರು, ಗಾರುಡಿಗೆ ದೇವರು ಎನಿಸಿಕೊಂಡು ಹೆಚ್ಚಿನ ಗುಡಿಯೊಳಗ ಕುಂತು ಹೆಚ್ಚಿನ ಸಿದ್ಧ ನೆನೆಸಿಕೊಂಡು ಶಿಷ್ಯ ಮಾಳಿಂಗರಾಯನಿಂದ ಪೂಜೆಗೈದಿರುವಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ವಿಜಯಪುರ ಜಿಲ್ಲೆಯ ಚಡಚಣ ತಾಲೂಕಿನ ಶಿರಾಡೋನ ಮಟ್ಟದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಶಿರಾಡೋನ ಸಿದ್ಧನ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತಾ ಹೌದು ಶಿರಾಡೋನ ಸಿದ್ಧನ ಶಿಷ್ಯನಾಗಿರ್ತಕ್ಕಂತ ಇವ್ರ್ಯಾರಿಪ್ಪ? ತಂದೆ ತುಕ್ಕಪ್ರಾಯ ತಾಯಿ ಅಮೃತಬಾಯಿಯ ಪುಣ್ಯ ಉದರದಲ್ಲಿ ಜನಿಸಿ ಬಂದು ಬಾರಾಮತಿಗೆ ಬಂಟ ಹುಲಜಂತಿಗೆ ಹುಲಿ ಎನಿಸಿ ಅಂಗೈಗೆ 500 ಮುಂಗೈಗೆ 300 ಮಂಡಿಗೆ 1000 ಲಿಂಗವನ್ನ ಮಾಡಿ ಪ್ರತಿನಿತ್ಯ ಗುರು ಧ್ಯಾನವನ್ನು ಮಾಡಿರ್ತಕ್ಕಂತ ನನ್ನಪ್ಪ ಹೌದು ಮಾನವರಲ್ಲಿ ಮನೆಗೇನೆ ದೇವತರಲ್ಲಿ ದೇವಗೇನೆ ಶಿವನಲ್ಲಿ ಶಿವಗೇನೆ ಎನಿಸಿಕೊಂಡಿರ್ತಕ್ಕಂತ ಸಾಕ್ಷಾತ್ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ನನ್ನಪ್ಪ ಇಂತ ಕೆಟ್ಟ ಕಲಿಯುಗದಲ್ಲಿ ಕಲ್ಲಿನ ಗುಡಿ ಕಟ್ಟಿಕೊಂಡು ಬಂಗಾರದ ಕಳಸವನ್ನು ಇಟ್ಟುಕೊಂಡು ಇವತ್ತು ರಾತ್ರಿ ಆಗ್ಯದ ತಮ್ಮ ಹೌದು ಇವತ್ತ ದೀಪಾವಳಿ ಹಬ್ಬದ ಅಮಾವಾಸ್ಯ ದಿನ ಶಿವ ಪಾರ್ವತಿಯರಿಂದ ಮುಂಡಾಸದ ಆಯರನ್ನ ಪಡೆದುಕೊಂಡಿರ್ತಕ್ಕಂತ ನನ್ನಪ್ಪ ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಗ್ರಾಮದ ಬಬ್ಬುಲಿ ಬಣದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಮುತ್ಯ ಮಾಳಿಂಗರಾಯನ ಪಾದವನ್ನು ಕೂಡ ನನ್ನ ತಲೆ ಮೇಲಿಟ್ಟುಕೊಂಡು ಹೌದು ಅದೇ ರೀತಿಯಾಗಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಯಾರಿಪ್ಪ? ಸೊಲ್ಲಾಪುರ ಜಿಲ್ಲೆಯ ಮಂಗಳೂರು ತಾಲೂಕಿನ ಹುಲಜಂತಿಯ ಶಾಖಾ ಮಠವಾಗಿರ್ತಕ್ಕಂತ
ಯಾವ್ದ್ರಿಪ್ಪ? ನೂತನ ಯರಗಟ್ಟಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಮುಗುಳಿಹಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಹಾ ಹಾ ಮುತ್ಯ ಮಾಳಿಂಗರಾಯನನ್ನು ಸಂಧಿಗೆ ವಂದಿಸುತ್ತ ವಂದಿಸುತ್ತ ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತರನಿಸಿಕೊಂಡಿರ್ತಕ್ಕಂತ ಯಾರಿಪ್ಪ? ಅದೇ ವಿಜಯಪುರ ಜಿಲ್ಲೆಯ ಬಸವಣ್ಣ ಬಾಗೇವಾಡಿ ತಾಲೂಕಿನ ರೆಬಿನಾಳ ಗ್ರಾಮದಲ್ಲಿ ಹಿಂಬಾಗಿ ನೆಲೆಸಿರ್ತಕ್ಕಂತ ನನ್ನಪ್ಪ ಯಾರಿಪ್ಪ? ಪವಾಡ ಪುರುಷ ಸಿದ್ಧಿ ಪುರುಷನೆನಿಸಿಕೊಂಡಿರ್ತಕ್ಕಂತ ನಿಂಗರಾಯ ಮುತ್ಯರ ಪಾದಕ್ಕೂ ಕೂಡ ಭಕ್ತಿಪೂರ್ವಕವಾಗಿ ದೀರ್ಘದಂಡ ಪ್ರಣಾಮಗಳನ್ನು ಹಾಕುತ್ತ ಹೌದು ಕಾರ್ಯಕ್ರಮವನ್ನು ಕೇಳಲು ಆಗಮಿಸಿರ್ತಕ್ಕಂತ ಕಲಾ ಪ್ರೇಮಿಗಳಿಗೂ ಕಲಾ ರಸಿಕರಿಗೂ ಜಟ್ಟಮಟ್ಟದವರಿಗೂ ಹೌದು ಊರಿನ ಹಿರಿಯರಿಗೂ ಗಣ್ಯ ಮಾನ್ಯರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಏನ್ ಮಾಡ್ಬೇಕತ್ ಮಾಡ್ರಿಪ್ಪ ಇವ್ರಿಗೆಲ್ಲ? ಅವರಿವರನ್ನದ ಎಲ್ಲರಿಗೂ ಕೂಡ ಮುಗುಳಳ ಸಂಘದ ವತಿಯಿಂದ ಒಂದು ಸಾರಿ ಭಕ್ತಿಯನ್ನ ಮನಗಳನ್ನ ಹೇಳಿ ಬಾಳೇನು ಮಾತಾಡುವಂತ ಅವಶ್ಯಕತೆ ಇಲ್ಲ ತಮ್ಮ. ಹಾ ಹಾ ಅದಕ್ಕೆ ಮಾತು ಬರ್ತದ. ಏನ್ರಿಪ್ಪ ಮಾತ? ಎರಡು ಮ್ಯಾಳಗಳು ಕೂಡಿಸಿದಾರ. ಹೌದ್. ಹೆಂಗ ಕೂಡಿಸ್ಯಾರ? ಹೆಂಗ ಕೂಡಿಸ್ಯಾರಿಪ್ಪ? ರೊಕ್ಕ ಕೊಟ್ಟು ಕೂಡಿಸ್ಯಾರ. ಕರಿಯದ ನಿನ್ನ ಮಾತು ಕರಿಯದ. ಮತ್ತ ಹೌದಿಲ್ಲ? ಹೌದ್. ರೊಕ್ಕ ಕೊಟ್ಟೆ ಕೂಡಿಸ್ಯಾರ. ಹೌದು. ಮಾತ್ ಎರಡು ಮ್ಯಾಳಗಳು ಹೆಂಗ್ ಯಾವ್ಯಾವ ಮ್ಯಾಳಗಳು ಬಂದಾವ? ಯಾವ್ಯಾವ ಮ್ಯಾಳ ಯಾವ್ಯಾವ ತಾಲೂಕದಿಂದ ಯಾವ್ಯಾವ ಊರ್ ಮೇಲೆ ಹಾಸಿ ಬಂದಾವ ಬಂದಾವ ಅಂತಕ್ಕಂಥದ ಸರ್ಜೋಡಿ ಕಲಾವಂತರು ಈಗಾಗಲೇ ಪರಿಚಯ ಮಾಡಿ ಕೊಟ್ಟಾರ. ಹೌದಾ? ಹೌದಿಲ್ಲ? ಒಂದ ಮುಗುಳ್ಯಾಳ ಗ್ರಾಮದ ಮಾಳಿಂಗೇಶ್ವರ ಕಲಾಗಾಯನ ಸಂಘ ನಮ್ಮದೊಂದು, ಲಗಮಾದೇವಿಯ ಡೊಳ್ಳಿನ ಕಲಾಗಾಯನ ಸಂಘ ಪಡಗಾನೂರದ ಒಂದು. ಹೌದಾ? ಹೌದಿಲ್ಲ? ಬಹಳ ವಿಚಾರ ಮಾಡಿ ಎರಡು ಮಾಳಿಂಗರಾಯನ ಮಟ್ಟ ಮನಿ ಮೇಳಗಳು ಕೂಡಿಸ್ಯಾರ. ಎರಡು ಮಾಳಿಂಗರಾಯನ ಮಟ್ಟ ಮನಿ ಮೇಳ ಯಾಕೆ ಕೂಡಿಸ್ಯಾರಿಪ್ಪ? ಎರಡು ಮಾಳಿಂಗರಾಯನ ಮಟ್ಟ ಮನಿ ಯಾಕೆ ಕೂಡಿಸ್ಯಾರ? ಎರಡು ನಮ್ಮ ಮಕ್ಕಳು ನಮ್ಮ ಮನ್ಯಾಗ ನಮ್ಮ ಮಕ್ಕಳನ್ನೇ ಊಟ ಮಾಡ್ಲಿಕ್ಕೆ ತಿಳ್ಕೊಂಡು ಕುಡಿಸ್ಯಾರ. ತುಪ್ಪ ಬಿದ್ರ ಹುಗ್ಗ್ಯಾಗ ಬೀಳಂದಾರ ಅವ್ರು. ಹುಗ್ಗ್ಯಾಗನ ಬಿದ್ದ ಮಕ್ಕಳನ್ನೇ ಊಟ ಮಾಡ್ಲಿ ಅಂದಾರ ಅವ್ರು. ಹೌದಾ? ತುಪ್ಪ ಬ್ಯಾರೆ ಕಡೆ ಕಳಿಸೋದು ಬೇಡ ಅಂದಾರ. ಹೌದ್. ಅದಕ್ಕಾಗಿ ಯಾಕಪ್ಪ ಅಂದ್ರ ಇನ್ನ ನಮ್ಮ ಅಣ್ಣನ ತಲಿ ಎಕಡೆ ಜಗ್ಗಾತದಂದ್ರ ಬಾಜುಕ್ ತಂಗಿ ಬಂದಾಳ ಅನ್ನೋದ ಕಬರಿಲಿ ಇವಾಗ ಅಣ್ಣಾಗ. ಹೌದಾ? ಆ ಕಡೆ ಬ್ಯಾರೆ ಮ್ಯಾಲ ಕಡೆ ಸೈಡ್ ಜಗ್ಲಾಕತ್ತದ. ಯಾಕಂದ್ರ ಇನ್ನ ಅಣ್ಣ ಗುಂಗ ಅವ್ರ ಗುಂಗನ್ಯಾಗೆ ಇದಾನ. ಹೌದ್. ಯಾಕ ಮನ್ಯಾಗ ಇದಿರ್ತಕ್ಕಂತ ತಂಗಿದ ಕಬರಿಲ್ಲ ಅವ್ರ ಕಡೆ ವಿಚಾರ ಮಾಡ್ಲಾಕತ್ತಾನಂದ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದ್. ಅದಕ್ಕ ಬಾಳೇನು ಮಾತನಾಡ್ಲಾರ್ದೇನೆ ಯಾಕಂದ್ರ ಸತತವಾಗಿ ಬಿಡದೆ ಕಾರ್ಯಕ್ರಮ ಮಾಡದಾವ. ಮೊನ್ನೆ ಗೋಕಾಕ್ ತಾಲೂಕಿನ ರಾತ್ರಿ ಮುಗಿಸ್ಕೊಂಡು ಇವತ್ತು ಹಗಲಿ ನಾಗಟಾಣದಾಗ ಮುಗಿಸ್ಕೊಂಡು ಅಲ್ಲಿ 8 ಗಂಟೆ ಮಟ್ಟ ಕಾರ್ಯಕ್ರಮ ಆಗ್ಯದ. 8 ಗಂಟೆ ಮಟ್ಟ ಅಲ್ಲಿಂದ ಇಲ್ಲಿ ಬರ್ಬೇಕಾರ ಸೋತೆ ಬಂದು ಬಿಟ್ಟಿದೀವಿ. ಹೌದ್. ಆಕ್ಚುಲಿ ಇವತ್ತು ಕಾರ್ಯಕ್ರಮ ಹಿಡಿತಿದ್ದಿಲ್ಲ ನಾವ. ಯಾಕಪ್ಪ ಅಂದ್ರ ಹೋದ ವರ್ಷ ಗೌಡ್ರ ಕಾರ್ಯಕ್ರಮ ಕೊಟ್ಟಿರು. ಹೌದು. ಕೊಟ್ಟಿದ್ದಕ್ಕಂತ ಕಾರ್ಯಕ್ರಮ ಕ್ಯಾನ್ಸಲ್ ಮಾಡಿದೆ. ಹೌದ್. ಯಾಕಂದ್ರ ನಾವ್ ಹಗಲ ರಾತ್ರಿ ಯಾವತ್ತು ಕಾರ್ಯಕ್ರಮ ಇಡುದಿಲ್ಲ. ಯಾಕಪ್ಪ ಅಂದ್ರ ಸೂರದಲ್ಲಿ ಹಿಂಗ ವ್ಯತ್ಯಾಸ ಆಯ್ತಂದ್ರ ತ್ರಾಸ ನಮ್ಗೆ ಆಗ್ಲಿಕ್ಕೆ ಶುರು ಮಾಡ್ತಾವ. ಹಾಡೋದು ನಾವ ಮಾತಾಡೋದು ನಾವ ಅಂತಲೇ ಹಗಲ ರಾತ್ರಿ ಹಿಡಿಯುದಿಲ್ಲ. ಅದಕ್ಕ ಹೋದ ವರ್ಷ ಕಾರ್ಯಕ್ರಮ ಸುಳ್ಳು ಮಾಡಿನಿ. ಈ ವರ್ಷ ಅವ್ರ ಮಾತಿಗೆ ಬೆಲೆ ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರ ಗೌರವ ಕೊಟ್ಟು ನಾವು ಬಂದದ್ದಾಗ್ಯದ. ಅವರು ನಮ್ಮ ಮ್ಯಾಲ ಬಹಳ ಅಭಿಮಾನ ಪ್ರೀತಿ ಇಟ್ಟು ಕರೆಸಿದ್ದಾಗ್ಯದ. ಅವ್ರಿಗೆಲ್ಲರಿಗೂ ಕೂಡ ಮುಗುಳ್ಯಾಳ ಸಂಘದ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಅನೇಚ್ಛೆ ನಮಸ್ಕಾರವನ್ನ ಮಾಡಿ ಸಂಘದಲ್ಲಿ ಬಹಳ ಲೋಪದೋಷಗಳು ಕಂಡು ಬಂದ್ರು ಕೂಡ ಯಾಕಂದ್ರ ಇವತ್ತು ಎಲ್ಲಾ ಮಾಳಿಂಗರಾಯನ ಜಾತ್ರೆ ಹೋಗ್ಯದ. ನಮ್ಮ ಮ್ಯಾಳೆಲ್ಲ ಇವತ್ತು ಕುಂಟ ಮ್ಯಾಳ ಆಗ್ಯದ. ಕುಂಟ ಮ್ಯಾಳ ಆಗ್ಯದ್ರಿಪ್ಪ. ಮ್ಯಾಳ ಹಾಡವ್ರ ಹೋಗ್ಯಾರ, ದಿಮ್ಮ ಬಾರಸ ಹೋಗ್ಯಾನ, ಡಗ್ಗ ಬಾರಸ ಹೋಗ್ಯಾನ. ಸುಮ್ ಇವತ್ತು ಒಂದ್ ದಿನ ರಾತ್ರಿ ಸುಮ್ ಜಗ್ ಬೇಕಾಗ್ಯದ ಅಟ್ಟೆ ಗಳಿ. ಸುಮ್ ಜಕ್ಕೊಂದ್ ಹೋಗ್ಬೇಕಾಗ್ಯದ ಬೆಳಕಾಗೋ ಮಟ್ಟ ಜಗ್ ಬೇಕಾಗ್ಯದ. ಯಾಕಂದ್ರ ದಂಡಿಯಾರ ಮುಡ್ಸೇಬೇಕಾಗ್ತದ. ಹಿಂಗ ತಿಳ್ಕೊಂಡೆ ಕಾರ್ಯಕ್ರಮ ಹೋದ ವರ್ಷ ಬಿಟ್ಟಿದ್ದೆ. ಈ ವರ್ಷ ಬಿಟ್ರು ಕೂಡ ಗೌಡ್ರನ ಮಾತಿಗೆ ಕಿಮ್ಮತ್ ಕೊಡ್ಲಿಲ್ಲ ಅಂತ ಅನ್ನಬಾರ್ದನ್ನೋ ಸಲುವಾಗಿ ಏನೋ ಬಂದದ್ದಾಗ್ಯದ. ನಿಮ್ಮ ಮನೆ ಮಗಳ ತಪ್ಪು ಮಾಡಿದ್ರು ಕೂಡ ಆ ತಪ್ಪನ್ನು ಬದಿಗಿಟ್ಟು ಯಾವ ರೀತಿ ಒಪ್ಪನ್ನು ಸ್ವೀಕಾರ ಮಾಡ್ತಿರೋ ನಮ್ಮಲ್ಲಿ ಆಗಿರ್ತಕ್ಕಂತ ತಪ್ಪನ್ನು ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತೀರಿ ಅಂತಕ್ಕಂಥ ದೈವಿಕ ಮತ್ತೊಂದು ಕೈ ಮುಗಿದ ವಿನಂತಿ ಪೂರ್ವಕ ಕಳ್ಕೊಂಡು ಬಾಳ ಮಾತಾಡಿ ದೈವಿಕ ಬ್ಯಾಸರ ಆಗೋದು ಬೇಡ. ಬಾಳ ಏನ್ ಮಾತಾಡ್ಬೇಡ್ರಿ, ಒಂದ್ 2 ತಾಸು ಮಾತಾಡ್ರಿ. ತಮ್ಮ ತಾಯಂಬ ಅದಕ್ಕೆ ಹೇಳ್ತಾರ ಏನಂತ್ರಿಪ್ಪ? ಬೆಂಕಿ ಉರಿಬೇಕಂದ್ರ ಗಾಳಿ ಇರ್ಬೇಕತ್ತ, ಯುದ್ಧ ಮಾಡಿ ರಾಜ್ಯ ಗೆಲ್ಲಬೇಕಂದ್ರ ಎದುರಾಳಿ ಇರ್ಬೇಕತ್ತ. ಅವನ್ಯಾ ಕೊಡ್ಲಕತ್ತೀವಿ. ಬೆಂಕಿ ಉರಿಬೇಕಾದ್ರ ಗಾಳಿ ಬೇಕತ್ತ. ಹೌದು. ನಿಮ್ ಕಾಕಿ ಹೇಳ್ತಾನ ನೋಡು, ಮುಂದಿನ ಸಂಧಿ ಹೇಳಕ್ಕೇನಿ. ಬೆಂಕಿ ಉರಿಬೇಕಂದ್ರ ಗಾಳಿ ಇರ್ಬೇಕು, ಯುದ್ಧ ಮಾಡಿ ರಾಜ್ಯ ಗೆಲ್ಲ. ಸ್ವಲ್ಪ ಚೇಂಜ್ ಮಾಡ್ಬೇಕು ಮಾಡಿದೆ ನಾನು. ಹಾ ಅವ್ರ ವಿಷಯ ಅದನ್ನೇ ಇಡ್ಲಿ ಅಂತ ಹೇಳ್ರಿ. ಯಾವ್ದ್ರಿಪ್ಪ ವಿಷಯ?
ಬೆಂಕಿ ಇರ್ಬೇಕಂದ್ರ ಗಾಳಿ ಇರ್ಬೇಕತ್ತ, ಯುದ್ಧ ಮಾಡಿ ರಾಜ ಗೆಲ್ಲಬೇಕಂದ್ರ ಎದುರಾಳಿ ಇರ್ಬೇಕತ್ತ. ಹೌದಾ ಇವತ್ತ ರೆಬೆನಾಳ ಗ್ರಾಮದಾಗ ಕುಸ್ತಿ ಆಗ್ಬೇಕಾರ ಜ್ಞಾನದ ಕುಸ್ತಿ ಆಗ್ಬೇಕತ್ತ. ಹೌದಾ ಜ್ಞಾನದ ಕುಸ್ತಿ. ಹೌದು. ಹೌದ್ ಅಂತ ಜ್ಞಾನದ ವ್ಯವಹಾರ ಮಾಡ್ಲಿಕ್ಕೆ 2 ಮ್ಯಾಳ್ಗಳು ತಂದು ಕೂಡಿಸ್ಯಾರ. ಕಮಿಟಿ ಅವ್ರು ಹೇಳಿರೋ ವಿಷಯ ಏನ್ರಿಪ್ಪ? ಕಂಬಳಿ ಮತ್ತು ಭಂಡಾರ. ಭಂಡಾರ ಮತ್ತು ಕಂಬಳಿ. ಕಂಬಳಿ ವಿಷಯ ಇಡ್ರಿ ಅಂತ ಹೇಳ್ಯಾರ. ಹೌದ್ ವಿಷಯ ಇಟ್ಟದ್ದಾಗ್ಯದ. ಎಟ್ಟದಾಗ್ಯದ. ಮುಂದಿನ ಸಂದಿನ್ಯಾಗ ಹೌದ್ ಸರ್ಜೋಡಿ ಕಲಾವಂತರ ಈ 2 ವಿಷಯದಾಗ ಅವ್ರ ಭಂಡಾರ ಹಿಡ್ಕೊಂಡ್ರ ನಮಗ ಕಂಬಳಿ ಬರ್ಲಿ. ಹೌದ್ ಅವ್ರ ಕಂಬಳಿ ಹಿಡ್ಕೊಂಡ್ರ ನಮಗ ಭಂಡಾರ ಬರ್ಲಿ. ಹೌದೌದು. ಕಡ್ತ 2 ಅವ್ರ ಹಿಡಿದ್ರ ನಾವೇನ್ ಮಾಡೋದು? ನಾವ್ ಮಾಯಕ್ ಹಿಡ್ದು ಹಾಡೋದ್ರಿಪ್ಪ ಬೆಳಕಾಗೋ ಮಟ್ಟ. ಹಿಂಗ ಹ್ಮ್ ಅದಕ್ಕಾಗಿ ಹೊತ್ತು ಹೊಂಡತನ ಸೇವಾ ಮಾಡೋಣ ಅನ್ನುವಂತ ಮಾತನ್ನ ಹೇಳಿ, ಯಾಕಂದ್ರ ಮುಂದಿನ ಸಂದಿಗೆ ವಿಷಯ ಇಟ್ಟವ್ರು ಮುಗುಳಾಳದವ್ರೆ ಹಿಡ್ಕೊಂಡವ್ರು ಅವ್ರೇ ಅಂತೇಳಿ ಮಾಸ್ತರ್ ಮಾತು ಹೊಟ್ಟಿ ಬಡ್ಕೋತ್ ಬರ್ತಾನ್ರ. ಅದ್ರ ಸಲುವಾಗಿ ಅದಕ್ಕಾಗಿ ಚಾನ್ಸ್ ಅನ್ನಗೇನೆ ಕೊಡುನು. ಹೌದ್ ಹೌದು. ಅದಕ್ಕೆ ಅವರೇ ಕೂರಿಗೆ ಒಳಗಟ್ಟ್ಯಾರಂದ್ರ ನಾವ್ ಹಿಂದಿಂದ ಸುಮ್ಮ ಮತ್ತ ಮುಳುಗ ಏರು ಮಠ ಮಣ್ಣು ಮುಚ್ಕೋತ ಹೋಗ್ಬಿಡುದ್ರಿ. ಅದಕ್ಕ ಬಳಸಾಲ ಮಣ್ಣು ಮುಚ್ಕೋತ ನಮ್ ಕಡೆ ಮಣ್ಣು ಮುಚ್ಚದತ್ತಾರ ಹಿಂಗ ಇರ್ಲಿ. ಅದಕ್ಕಾಗಿ 4 ನುಡಿ ಚಾಲ್ ಹಾಡಿ ನಮ್ಮ ಹಿರಿ ಕಲಾವಿದರಿಗೆ ಪಾಳೆ ಕೊಡೋನು. ಮುಂದೆ ಏನ್ ಮಾತಾಡ್ತಾರ ಏನ್ ಹಾಡ್ತಾರ ಮುಂದೆ ಹಾಡೋನು. ಹೌದ್. ಒಂದಕ್ಕೊಂದ್ ಸಂದ್ ಆಗ್ಬೇಕು, 2ಕ್ಕೆ 2 ಸಂದ್ ಆಗ್ಬೇಕು, 3ಕ್ಕೆ ಮಂಗಳಾರತಿ ಆಗೋಂಗ್ ಹಾಡಿಕೆ ಮಾಡ್ರನತ್ತಾರ ಅವ್ರು. 3ಕ್ಕೆ ಮಂಗಳಾರತಿ ಆಗ್ಬೇಕು, 4ಕ್ಕೆ ನಮ್ ಊರಾಗಿರ್ಬೇಕು. ಊರಾಗಲ್ಲ ಹುಲ್ ಜಯಂತಿ ಆಗಿರ್ಬೇಕು. ಹುಲ್ ಜಯಂತಿ. ನೀ ಊರಾಗ ಹೋಗಕ್ಕೆ ನೀನ ಊರ್ ಕಡೆನೇ ಚಿಂತಿನಿಂದ. ಹೌದಿಲ್ಲ. ಅದಕ್ಕಾಗಿ ವಿಷಯ ಈಗ ಹಿಡ್ಕೊಂಡು ಬಿಡ್ರಿ ಅಂತ ಹೇಳ್ಯಾರಿಪ್ಪ. ಅದಕ್ಕ ವಿಷಯ ನನಗ್ ಯಾವ್ದಿರ್ಲಿಪ್ಪ ಅಂದ್ರ ಯಾವ್ದ್ರಿಪ್ಪ ವಿಷಯ? ಭಂಡಾರದ ವಿಷಯನೇ ನನಗಿರ್ಲಿ. ಭಂಡಾರ ಎಂಬುದು ನಮಗಿರ್ಲಿ. ಕಂಬಳಿ ವಿಷಯ ಸರ್ಜೋಡಿ ಕಲಾವಂತರಿಗಿರ್ಲಿ. ಹೌದ್. ಅದಕ್ಕಾಗಿ ಇದ್ರಾಗ 2 ಏನು ಭೇದ. ಕಂಬಳಿ ಕಡಿಮೆ ಐತಿ, ಭಂಡಾರ ಹೆಚ್ಚೈತಿ. ಭಂಡಾರ ಹೆಚ್ಚೈತಿ, ಕಂಬಳಿ ಕಡಿಮೆ ಐತಿ. ಹೌದ್. ಮತ್ತ ಭಂಡಾರ ಕಡಿಮೆ ಐತಿ, ಕಂಬಳಿ ಹೆಚ್ಚೈತಿ. ವಾದ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪವಾಡಗಳು ಹೇಳಬೇಕಷ್ಟೇ. ಹೌದಿಲ್ಲ. ಇವತ್ತ ಭಂಡಾರ ಬೆಳೆಸೋರು ಕಂಬಳಿ ಬಗ್ಗೆ ಹೇಳಕ್ ಕಂಬಳಿ ನಿಮ್ದು ಕನಿಷ್ಠ ಐತಿ ಅನ್ನಕ್ ಬರುದಿಲ್ಲ. ಯಾಕಂದ್ರೆ ಇವ್ 2 ಸಿದ್ಧರಿಗೆ ಬೇಕಾಗಿರ್ತಕ್ಕಂತ ವಿಷಯಗಳನ್ನೇ. ಸಿದ್ಧರ ವಾದ್ಯಗಳ ಇದಾವ. ಹೌದಿಲ್ಲ. ಅದಕ್ಕಾಗಿ ಸಿದ್ಧರ ಸಾಮಾನುಗಳದಾವ. ಅದ್ರ ಸಲುವಾಗಿ ವಾದ ಮಾಡೋದು ವಿತ್ತಂಡ ವಾದ ಆಗಿರಬಾರ್ದು. ವಾದ ಆದ್ರ ಸಂವಾದ ಆಗಿರ್ಬೇಕು. ವಿತ್ತಂಡ ಆಗಿರಬಾರ್ದು. ವಿತ್ತಂಡವಾದ ಆಗಿರಬಾರ್ದು. ವಿತ್ತಂಡ ಅಂದ್ರೆ ಹೆಂಗ್ರಿಪ್ಪ? ವಿತ್ತಂಡ ಅಂದ್ರೆ ಏನ, ನಾವು ಮಾತಾಡಿದ್ರೆ ಜನರಿಗೆ ತಿಳಿದಿರಬಾರ್ದು, ಜನರು ಮಾತಾಡಿದ್ರೆ ನಮಗ ತಿಳಿದಿರಬಾರ್ದು. ಹೌದು. ಅವ್ರು ನಾವು ಮಾತಾಡಿದ ಸರ್ಜೋಡಿ ಕಲಾವಂತರಿಗೆ ತಿಳಿದಿರಬಾರ್ದು, ಅವ್ರು ಮಾತಾಡಿದ್ರೆ ನಮಗ ತಿಳಿದಿರಬಾರ್ದು. ಇದಕ್ಕೆ ವಿತ್ತಂಡವಾದ ತರ. ಸಂವಾದ ಅಂದ್ರೆ ಹೆಂಗ್ರಿಪ್ಪ? ಸಂವಾದ ಅಂದ್ರೆ ಏನ, ಇದ್ರ ಬೆನ್ಯಾನ ಕೂದಲ ತಗದಂಗ ವಾದ ಮಾಡಿರ್ಬೇಕು. ಹೌದಾ. ಒಂದ್ ಗಂಧ ತೀಡ್ರ ಗಂಧ ಎಷ್ಟ್ ಚಂದ ಬರ್ತದಲ್ಲ ಹಂಗ ಬಂದಿರ್ಬೇಕು. ಹೌದೌದು ಅನ್ನುವಂತ ಮಾತನ್. ಯಾಕೋಪ ಏನಾಗೈತಿ ಹಂಗ್ಯಾಕ್ ಚಿರತ್ತಿದಿ? ಇರ್ಲಿ. ಅದಕ್ಕಾಗಿ ಬಾಳೆಹಣ್ಣ ಮಾತನಾಡಲಿ. ಅದಕ್ಕ ಭಂಡಾರದ ವಿಷಯ ಪಾಲಿಡೋದಕ್ಕೆ ಹೇಳ್ತಾರ. ಏನತ್ರಿಪ್ಪ? ಚಂದಾನಗಿರಿಯ ಚಂದಿರನ ಭಂಡಾರ, 3 ಲೋಕಗಳಲ್ಲಿ ಅಚ್ಚಲವಾದ ಖ್ಯಾತಿ ಪಡೆದ ಭಂಡಾರ. ಮಾನವ ಕುಲಕೋಟಿಯನ್ನು ಉದ್ಧಾರ ಮಾಡಿರುವುದೇ ಭಂಡಾರ. ಶ್ರೇಷ್ಠರನ್ನು ಕಾಪಾಡಿ ದುಷ್ಟರನ್ನು ಮರ್ದನ ಮಾಡಿ ಸುಟ್ಟು ಬೂದಿ ಮಾಡಿರುವುದೇ ಭಂಡಾರ. ನಮ್ಮ ಸೌದತ್ತಿ ಯಲ್ಲಮ್ಮನ ಗುಡ್ಡದ ಭಂಡಾರ. ಗಂಡಸೂರ್ನ ಓದಿ ಹೆಂಗಸೂರ್ನ ಮಾಡಿದ್ದು ಇದು ಭಂಡಾರ. ಇವತ್ತ ರಾತ್ರಿ ಹುಲಜಂತಿ ಒಳಗ ಹಾರೋದು ಭಂಡಾರ. ಅಮೋಘಸಿದನ ಅರಿಕೆರಿ ಅಮೋಘಸಿದನ ಗುಡ್ಡದ ಮೇಲೆ ಪಲ್ಲಕ್ಕಿ ಮೇಲೆ ಹಾರೋದನಿ ಭಂಡಾರ. ಅದಕ್ಕ ಭಂಡಾರದಿಂದ ಆಗಿರ್ತಕ್ಕಂಥ ಪವಾಡ ಬಹಳ ಶ್ರೇಷ್ಠ ಅದಾವ ಅನ್ನುವಂತ ವಾದನ ಮುಂದೆ ಮಾತಾಡ್ಕೊತ ಹೋಗೋನು. 4 ನುಡಿ ಚಾಲ್ ಹಾಡಿ ಆಚೆ ಕಡೆ ನಮ್ಮ ಹಿರಿಯ ಕಲಾವಿದರಿಗೆ ಪಾಳೆ ಕೊಟ್ಟು ಬಿಡು.